ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ರಾಣಿ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಹೋಗಿ ಮಲ್ಕೊಳ್ಳೋದ್ ಬಿಟ್ಟು. ನಾನು ಅದನ್ನೇ ವ್ಯವಸ್ಥೆ ಮಾಡ್ತಿದ್ದೆ ಕಣಕ್ಕೆ. ಅರ್ಥ ಆಗ್ಲಿಲ್ಲ ರಾಣಿ ನಂಗೆ. ನೀನು ಗೊತ್ತಿಲ್ಲದೆ ಇರೋದು ಏನಾಯ್ತು ಅದಕ್ಕೆ? ಅದೇ ನಂಗೆ ಗೊತ್ತಿಲ್ಲದಿರೋದು ಏನದು? ಏನು ರಾಣಿ ಇದು? ಈ ಪಿಕ್ಚರ್ನಾಗ ಫಸ್ಟ್ ನೈಟಿಗೆಲ್ಲ ತಯಾರು ಮಾಡ್ತಾರಲ್ಲ ಹಂಗ್ ತಯಾರು ಮಾಡ್ಬಿಟ್ಟಿದ್ಯಾ? ನೋಡ್ದೇನತ್ಗೆ ಅಣ್ಣ ತುಂಬಾ ಓದಿಲ್ಲ, ಆದ್ರೂ ಅವನಿಗೆ ಗೊತ್ತಾಯ್ತು. ನೀನ್ ಆಟೊಂದೆಲ್ಲ ಓದ್ಬಿಟ್ಟು ಇನ್ನೂ ನಿಂಗೆ ಗೊತ್ತೇ ಆಗಿಲ್ಲ ನೋಡು. ಹೋಗ್ಲಿ, ಈಗ ಗೊತ್ತಾಯ್ತಾ? ಹೋಗ ರಾಣಿ, ಇದೆಲ್ಲ ಯಾಕೀಗ? ನಾನು ಅದನ್ನೇ ಕೇಳು ಮಾಡ್ತಿದ್ದೆ, ಏನವ ರಾಣಿ ಇದೆಲ್ಲ? ಅಣ್ಣ, ನಾನು ಆವತ್ತಿ ಹೇಳಿದ್ದೀನಲ್ಲ ನಿನ್ಗೆ. ನಾನ್ ಅಷ್ಟೇ ಅಲ್ಲ, ರತ್ನಕ, ರಮ್ಯಾ, ನಾನು ಎಲ್ರು ಹೇಳಿದೀವಿ. ನೀನ್ ಮತ್ತೆ ಅದನ್ನೇ ಕೇಳ್ತೀಯಲ್ಲ. ಏನಂತ? ಈಗ ನನ್ ಮದ್ವೆ ಆಗಿ ಹೋದ್ಮ್ಯಾಕೆ ಈ ಮನೇಲಿ ಜನ ಕಮ್ಮಿ ಆಯ್ತಾರಲ್ವಾ, ನಂಗೆ ಅದಿಷ್ಟ ಆಗಕ್ಕಿಲ್ಲ. ಅದಕ್ಕೆ ನೀವಿಬ್ರು ಏನು ಮಾತಾಡ್ದೆ ಆದಷ್ಟು ಬೇಗ ನಮ್ಗೆ ಸಿಹಿ ಸುದ್ದಿ ಕೊಡ್ಲೇಬೇಕು. ಬಾ ಮಂಜೆ, ಇಲ್ಲಿ ಮಂಜೆ. ಏ ಪಾರು, ನೀನೇನಾರ ನನ್ ಮೇಲೆ ಡೌಟ್ ಕಿಟ್ ಪಡ್ತಿದ್ಯಾ ಹೆಂಗೆ? ನಾನು ಅದ್ರಲ್ಲೆಲ್ಲ ಶಿಸ್ತು ಕಣವ. ಮಾವ ಬರೀ ನಂಗೆ ಮಾವ ಅಷ್ಟೇಯ, ನನ್ನ ಮನ್ಸಲ್ಲಿ ಅಂಥದ್ದು ಏನು ಇಟ್ಕೊಂಡಿಲ್ಲ. ನೀವಿಬ್ರು ಮದುವೆ ಆದ್ಮೇಲೆ ನಾನು ಅದೆಲ್ಲ ಬಿಟ್ಬಿಟ್ಟಿವ್ನಿ. ಚೋ ರಾಮ, ಅದಲ್ವೇ ಮಂಜೆ, ವಿಷಯ ಬೇರೆನೇ ಇದೆ. ಸ್ವಲ್ಪ ಮೆತ್ತ ಮಾತಾಡು. ಮಂಜೆ, ಅದೇ ನಮ್ಮತ್ತೆ ಶಾರದಾ ಇದ್ದಾರಲ್ಲ, ಅವ್ರ ಬಗ್ಗೆ ನಿಂಗೆ ಏನಾದರೂ ವಿಷಯ ಗೊತ್ತಿದ್ಯಾ? ಗೊತ್ತಿದ್ರೆ ಪ್ಲೀಸ್ ಹೇಳು ಮಂಜೆ. ಯವ್ವ ರಾಮ, ಅತ್ತೆ ಬಗ್ಗೆನಾ? ಪಾರು, ಅತ್ತೆ ಹೆಸರೆಲ್ಲ ಹೇಳ್ಬೇಡ. ಮಾವಂಗೆ ಏನಾರ ಗೊತ್ತಾದ್ರೆ ಬೈದಾಕ್ಬಿಡ್ತಾನ ಅಷ್ಟೇ. ನಾನು ಬರ್ತೀನಿ. ಮಂಜೆ, ಬಾಯ್ಲಿ ಬಾಯ್. ಅದಕ್ಕೆ ಮತ್ತೆ ಕೇಳ್ತಿಲ್ವಾ ನಾನು? ಇಲ್ಲಿ ಮಾವ ಇಲ್ಲ, ಪ್ಲೀಸ್ ಹೇಳು ಮಂಜೆ. ಅತ್ತೆ ಇವಾಗ ಎಲ್ಲಿದ್ದಾರೆ? ಅವ್ರು ಯಾಕೆ ಈ ಮನೆ, ಗಂಡ, ಮಕ್ಕಳು ಎಲ್ಲನೂ ಬಿಟ್ಟು ಹೋದ್ರು? ಪ್ಲೀಸ್ ಮಂಜೆ ಹೇಳು. ಪಾರು, ನಾನು ತುಂಬ ಚಿಕ್ಕವಳು. ಆಗ ನೀನು ಪ್ಯಾಟೆಲ್ ಓದಕ್ಕೆ ಹೋಯ್ತಿದ್ದೆ, ರಜಕ್ಕೆ ಮಾತ್ರ ಬರುವೆ. ಮೊದಲು ಅವ್ರಿರೋ ತನಕ ನೋಡಿವ್ನಿ, ನನಗೆಲ್ಲ ನೆನಪೈತೆ. ನಮ್ಮ ಅಪ್ಪಯ್ಯ ಮೊದಲು ಹೇಳ್ತಿದ್ರು, ನಮ್ಮ ಅತ್ತೆ ಶಾರದಮ್ಮ ದೊಡ್ಡ ಶ್ರೀಮಂತರಂತೆ. ಮನೇಲಿ ಆಳು ಕಾಳು ತೋಟ ತುಡ್ಕೆ ಎಲ್ಲ ಇತ್ತಂತೆ. 100 ಎಕರೆ ಜಮೀನೆಲ್ಲ ಇತ್ತಂತೆ. ಆದ್ರೆ ಅದೇನೋಪ್ಪ ಇದ್ದಕ್ಕಿದ್ದಂಗೆ ಎಲ್ಲ ಕಳ್ಕೊಂಬಿಟ್ರಂತೆ. ಅಷ್ಟೇ ಅಲ್ಲ ಪಾರು, ದಾನ ಧರ್ಮ ಅಂದರೆ ಎತ್ತಿದ ಕೈ. ನಮ್ಮ ಅತ್ತೆ ಅಷ್ಟು ದೊಡ್ಡ ಜಮೀನ್ದಾರ್ ಆದ್ರೂ ಊರ್ ಜನ ಕಷ್ಟ ಅಂತ ಬಂದರೆ ತನ್ನ ಸ್ವಂತ ಮಕ್ಳಿಗೆ ಸಹಾಯ ಮಾಡ್ದಂಗೆ ಸಹಾಯ ಮಾಡ್ತಿದ್ರಂತೆ. ಅದಲ್ಲದೆ ನಮ್ಮ ಅತ್ತೆಗೆ ಒಂದು ವಿದ್ಯೆ ತಾನಾಗೆ ಒಲ್ದಿತ್ತಂತೆ. ಈ ಗರ್ಭಿಣಿ ಹೆಂಗಸ್ರಿಗೆ ಹೆರಿಗೆ ಟೈಮಲ್ಲಿ ಮಗ ಅಡ್ಡ ತಿರುಗ್ಬಿಟ್ಟಾಗ, ನೀರು ಹೊಂಟೋದಾಗ ಎಂತೆಂಥ ದೊಡ್ಡ ಡಾಕ್ಟ್ರ್ ಕೈಲೆಯ ಹೆರಿಗೆ ಮಾಡ್ಸೋಕಾಯ್ತಿರ್ಲಿಲ್ಲ. ಆದರೆ ನಮ್ಮ ಅತ್ತೆ ಅಂತ ಹೆರಿಗೆ ಎಲ್ಲ ಮಾಡಿಸಿದಾರಂತೆ. ಈ ಊರಲ್ಲಿ ಸುಮಾರು ಮಕ್ಕಳು ಉಳಿಸಿರೋರೆ ನಮ್ಮ ಅತ್ತೆ. ಅದಕ್ಕೆಯ ಈ ಊರಿನ ಹೆಣ್ಮಕ್ಳು ಸುಮಾರು ಜನಕ್ಕೆ ಶಾರದಾ ಅಂತಾನೆ ಹೆಸರಿಟ್ಟವ್ರೆ. ತುಂಬ ಒಳ್ಳೆಯವರು ನಮ್ಮ ಅತ್ತೆ. ಆದರೆ ಏನೋ ಅಪ್ಪ, ದೇವಸ್ಥಾನದಲ್ಲಿ ಏನೋ ಕಳ್ತನ ಮಾಡ್ಬಿಟ್ಟವ್ರೆ ಅಂತ ಊರವರೆಲ್ಲ ಮಾತಾಡ್ಕತಾರೆ. ಅದ್ರ ಬಗ್ಗೆ ನಾನು ಕೇಳಕ್ಕೆ ಹೋಗಿಲ್ಲ, ಇಷ್ಟೇ ಗೊತ್ತಿರೋದು ಪಾರು ನನಗೆ. ಅಲ್ಲ, ಯಾರು ಕೇಳಿದ್ರು ಅತ್ತೆ ಬಗ್ಗೆ ಒಳ್ಳೆ ಮಾತೇ ಹೇಳ್ತಾರೆ. ಆದರೆ ದೇವಸ್ಥಾನದ ವಿಷಯದಲ್ಲಿ ತಪ್ಪು ಕೆಲಸ ಆಗೋಯ್ತು ಅಂತಾರೆ. ಎಲ್ಲದರಲ್ಲೂ ಒಳ್ಳೆಯವರಾಗಿರೋರು ಈ ವಿಷಯದಲ್ಲಿ ತಪ್ಪು ಮಾಡ್ತಾರೆ ಅಂದರೆ ನನಗೆ ನಂಬಕ್ಕೆ ಆಗ್ತಿಲ್ಲ. ಹಾಗಿದ್ರೆ ತಪ್ಪು ಮಾಡಿಲ್ಲ, ಮಾಡಿಸಿದ್ದಾರೆ ಅನ್ಸುತ್ತೆ. ಅಥವಾ ಯಾರೋ ಮಾಡಿ ಅತ್ತೆ ಮೇಲೆ ಹಾಕಿರಬೇಕು. ಮಂಜೆ, ಇವಾಗ ಅತ್ತೆ ಎಲ್ಲಿದ್ದಾರೆ ಅಂತ ಗೊತ್ತಾ? ಪಾರು, ನಂಗೆ ಗೊತ್ತಿರೋಷ್ಟು ನಿಂಗೆ ಹೇಳು. ಈಗ ಎಲ್ಲಿದ್ದಾರೋ ಅಥವಾ ಬದುಕಿದಾರೋ ಏನಾಗಿದ್ದಾರೋ ನಂಗೆ ಗೊತ್ತಿಲ್ಲ ಪಾರು. ಬಿಡ್ತು ಅನ್ನೋ ಮಂಜೆ, ನನ್ನ ಮನಸ್ಸು ಈಗಲೂ ಹೇಳ್ತಿದೆ, ನಮ್ಮ
ಅತ್ತೆ ಬದುಕಿದ್ದಾರೆ ಅಂತ. ಪಾರು ಪಾರು ಮಾವ ಬತ್ತವ್ರೆ, ಅತ್ತೆ ಬಗ್ಗೆ ಕೇಳ್ಬೇಡ. ಪಾರು ಇಲ್ಲಿದ್ಯಾ? ಏನ್ ಮಾವ ನೀನು ಮನೇಲಿ ಯಾರು ಹೆಣ್ಮಕ್ಳೇ ಇಲ್ವಾ? ಮಾತೆತ್ತಿದ್ರೆ ಪಾರು ಪಾರು ಅಂತ ಬಂದ್ಬಿಡ್ತೀಯಲ್ಲ. ಏ ಎಂಡ್ರ ಹೆಸರ ಕೂಗ್ತಾ ಇದ್ರೆ ಗಂಡ್ ಮುತ್ತೈದೆ ಭಾಗ್ಯ ಸಿಗ್ತೈತಂತೆ, ಅದಕ್ಕೆ ಕೂಗ್ತೀನಿ ಮಂಜಿ. ಏನ ಗಂಡ್ಸ್ಗೆ ಮುತ್ತೈದೆ ಭಾಗ್ಯನ? ಚೆನ್ನಾಗಿಡ್ತೀಯ ಹೂವನ, ಆದ್ರೆ ನನ್ ಕಿವಿ ಖಾಲಿ ಇಲ್ಲ. ಮಾವ ಏನ್ ವಿಷಯ? ಪಾರು ಪೋಸ್ಟ್ ಮ್ಯಾನ್ ಅಣ್ಣ ಈ ಲೆಟರ್ ಕೊಟ್ಟಾಗವನೆ ನೋಡು. ಇದಾ? ಏ ಯಾಕೆ ಪಾರು ಇದಾ ಅಂತಿದ್ಯಾ? ಏನೈತೆ ಅದ್ರಾಗೆ? ಅದೇ ಮಾವ, ನಮ್ಮ ಕಾಲೇಜಿಂದ ಎಲ್ಲ ಸರ್ಟಿಫಿಕೇಟ್ ಸಿಕ್ಕಾಯ್ತಲ್ಲ, ಕಾಲೇಜಿಂದ ಮೆಡಿಕಲ್ ಕ್ಯಾಂಪ್ ಅರೇಂಜ್ ಮಾಡಿದಾರಂತೆ. ನಾನು ಡಾಕ್ಟರ್ ಆಗಿ ಮೊದಲನೇ ಡ್ಯೂಟಿ ಮಾಡ್ಬೇಕಂತೆ. ಓ ಮಾಕಳವ, ಕಷ್ಟಪಟ್ಟಿದ್ಕು ಸಾಕಾಯ್ತು. ನನ್ನ ಎಂಡ್ರು ಮೊನ್ಲೆಗಿಂತ ಡಾಕ್ಟರ್ ಕೆಲ್ಸಕ್ಕೆ ಹೋಯ್ತವಳೆ. ನಾನೇನು ಹೋಗಲ್ಲ, ನಂಗೆ ಬೇರೆ ಕೆಲಸನೇ ಇದೆ. ಏ ಅಂತ ಕೆಲ್ಸ ಏನದೆ ನಿಂಗೆ? ಅಯ್ಯೋ, ರಾಣಿ ಮದ್ವೆ ಇಟ್ಕೊಂಡು ಹೆಂಗ ಹೋಗಕ್ಕಾಗತ್ತೆ? ಏ ಪಾರು, ಮದ್ವೆ ಕೆಲ್ಸಕ್ಕೆ ಅಂತ ತಾನೇ ನಮ್ಮ ಅಪ್ಪಯ್ಯನ ಇಲ್ಲಿ ಕಳ್ಸಿರೋದು. ಅತಿಥಿ ನಟರು ಅಂತ ಇರ್ತಾರಲ್ಲ, ಹಂಗೆ ನಾನುವೆ ಗೆಸ್ಟ್ ಆಗಿ ಬಂದು ಮದ್ವೆ ಕೆಲ್ಸ ಮುಗಿಸ್ಕೊ ಹೋಯ್ತೀನಿ, ನೀನು ಹೋಗಿ ಡಾಕ್ಟರ್ ಕೆಲ್ಸ ಮಾಡು. ಹಂಗನ್ನು ಮಂಜಿ. ಇಲ್ಲ ಮಾವ, ನನಗೆ ಮೊದಲನೇ ಕೆಲಸ ಮಾಡಕ್ ಬೇರೆನೇ ಇದೆ. ನನ್ನ ಎಂಡ್ರು ಮೊನ್ಲೆಗಿಂತ ಡಾಕ್ಟರ್ ಕೆಲ್ಸಕ್ಕೆ ಹೋಯ್ತವಳೆ. ಇಲ್ಲ ಮಾವ, ನನಗೆ ಮೊದಲನೇ ಕೆಲಸ ಮಾಡಕ್ ಬೇರೆನೇ ಇದೆ. ಅಂದ್ರೆ ರಾಣಿ 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 ಮದ್ವೆ ಆಮೇಲೆ ಮಿಕ್ಕಿದೆಲ್ಲ, ಅಲ್ಲಿವರೆಗೂ ನೋ ಕಾಂಪ್ರಮೈಸ್ ಅಷ್ಟೇ. ಏ ಪಾರು ಪಾರು, ಮಾವ ಹೆಂಡ್ತಿನ್ ಪಳಗ್ಸೋಕ್ ಗೊತ್ತಿಲ್ಲ ನನ್ಗೆ, ಬಿಡು. ಏ ಹೋಗಿ ಒಂದ್ ಪಪ್ಪಿ ಕೊಡು, ಕರ್ಗೋಯ್ತಾಳೆ. ಏ ಚವ್ವ, ಗಂಡಸ್ತಾವ ಮಾತಾಡೋ ಅದ್ಕೆ ಹೇಳ್ತಿರೋದು, ಹೋಗಿ ನೀನ್ ಹೆಂಡ್ರ ಹತ್ರ ನಾನು ಹೇಳಿರೋದ್ನ ಮಾಡು, ಒಪ್ಕತಾಳೆ. ಹೋಯ್ತೀನಿರೋ, ಅವಳು ಹೆಂಗ್ ಕರಗಿಸ್ಬೇಕು ಅಂತ ನಂಗೆ ಗೊತ್ತೈತಿ. ಈಗ ನೋಡು ಆ ಪಾರು, ನನ್ ಸೌಂದರ್ಯ ಸಾರು, ಹೃದಯ ತಾರು, ನಿನ್ಕ ಒಂಚೂರು ಪಾರು. ಪಾರು ಯಾಕೆ ಅತ್ತೆ ಬಗ್ಗೆ ಕೇಳ್ತಾವಳೆ? ಏನಾದ್ರೂ ಅವ್ರನ್ನ ಹುಡುಕಿಡ್ಕೊಂಡ್ ಬಂದ್ಬಿಟ್ಟಾಳ ಅಂತ. ಅವ್ವ ಮಾಕಾಳವ್ವ, ಮೊದ್ಲೇ ಅತ್ತೆ ಅಂದ್ರೆ ಮಾವ ಉರ್ದು ಬೀಳ್ತಾನೆ. ಇದ್ರಿಂದ ಇವ್ರಿಬ್ರು ಸಂಸಾರ ಹಾಳಾಗದೆ ಇದ್ರೆ ಸಾಕು. ಕಾಪಾಡವ್ವ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.